ನನ್ನ ಹೆಸರು ಕರ್ನಲ್ ಸಿಂಗ್. ನನಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಅವಕಾಶ ಕೊಡಿ. ನಿಮ್ಮಿಬ್ಬರಲ್ಲಿ ಮೋಟು ಯಾರು? ಚಿಕ್ಕ ವಯಸ್ಸಲ್ಲಿ ನಾನು ಅವನಿಗೆ ಯೋಧರ ಕತೆ ಹೇಳ್ತಾ ಇದ್ದೆ. ಓ ಕರ್ನಲ್ ಅಂಕಲ್, ನೀವೇನವರು? ನಾನ್ ಚಿಕ್ಕವನಿದ್ದಾಗ ನೀವು ನನ್ಗೆ ಆರ್ಮಿ ಕತೆ ಹೇಳ್ತಾ ಇದ್ರಿ ಅಲ್ವಾ? ನಿಮ್ ಮೋಟು ನಾನೇ. ಇವ್ ನನ್ ಜೀವದ ಗೆಳೆಯ ಪತ್ಲು. ಪತ್ಲು, ಇವರೇ ನಮ್ಮ ಕರ್ನಲ್ ಅಂಕಲ್. ನಮಸ್ಕಾರ. ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಅಯ್ಯೋ, ಇದು ತುಂಬಾ ಗಲೀಜಾಗಿದೆ, ಕ್ಲೀನ್ ಮಾಡ್ತೀನಿ ಇರಪ್ಪ. ಸಾರಿ, ನಾನು ಕುರ್ಚಿ ಕ್ಲೀನ್ ಮಾಡ್ತಾ ಇದ್ದೆ. ಸಾರಿ, ತುಂಬಾ ಕೊಳೆ ಕುತ್ಕೊಂಡಿತ್ತು, ಅದಕ್ಕೆ ಈ ಪತ್ಲು ಸರಿಯಾಗಿ ಕ್ಲೀನ್ ಮಾಡಿರಲ್ಲ ಅಂಕಲ್. ಬಟು, ನೀನಿನ್ನು ಚಿಕ್ಕ ಹುಡುಗನ ತರಾನೇ ಆಡ್ತೀಯಲ್ಲೋ. ನಾನು ಅನ್ಕೊಂಡಿದ್ದೆ ನಿನ್ನ ಬುದ್ಧಿ ಬೆಳೆದಿದೆ ಅಂತ. ನಿನಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆದಿಲ್ಲ. ನಾಳೆಯಿಂದ ನಿಮ್ಗೆ ನಾನು ಟ್ರೈನಿಂಗ್ ಕೊಡ್ತೀನಿ, ನಿನ್ನ ಸಣ್ಣ ಮಾಡ್ತೀನಿ. ರೆಡಿ ಆಗಿರು. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಬನ್ನಿ, ಬೇಗ ರೆಡಿ ಆಗಿ. 30 ಸೆಕೆಂಡಲ್ಲಿ ರೆಡಿ ಆಗ್ಬೇಕು. ಎಕ್ಸರ್ಸೈಸ್ ಮಾಡಕ್ ಹೋಗ್ಬೇಕು. ಬಟ್ಲು, ನೀನು ಅಷ್ಟೇ. ಹೋಗಿ, ಬೇಗ ಹೋಗಿ. ಇದು ನನ್ನ ಆರ್ಡರ್. ಆಗ್ಲೇ ಸುಸ್ತಾಗೋಯ್ತಾ ನಿಮ್ಗೆ? ಆಯ್ತು, ಅಂಬೆಗಾಲ ಇಟ್ಕೊಂಡು ತೆಳ್ಕೊಂಡು ಬನ್ನಿ. ಈಗ ಇದು ನನ್ನ ಆರ್ಡರ್. ಬೇಗ, ಸೋಂಬೇರಿಗಳ ಬೇಗ. ನೀರ್ ಬೇಕು ಅಂಕಲ್, ನೀರ್ ಬೇಕು. ಬಾಯಾರಿಕೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಮೊದ್ಲು ಆ ಬಾರ್ಡರ್ ಲೈನ್ ಟಚ್ ಮಾಡಿ, ಆಮೇಲೆ ನೀರು ಸಿಗೋದು ನಿಮ್ಗೆ. ಈಗ ನೀವು ಕಪ್ಪೆ ತರ ಜಿಕ್ಕೊಂಡು ಹೋಗ್ಬೇಕು. ಜಿಗಿರಿ, ಕಪ್ಪೆ ತರ ಜಿಗಿರಿ. ಅಯ್ಯೋ, ಅಲ್ಲಿ ನೋಡಿ, ಆ ಚಿಕ್ಕ ಕಪ್ಪೆ ಎಷ್ಟು ಚೆನ್ನಾಗಿ ಜಿಗಿತಾ ಹೋಗ್ತಾ ಇದೆ. ನೀವು ಕಡವರ ತರ ಇದ್ದೀರಾ, ಕಪ್ಪೆ ತರ ಜಿಗಕ್ಕಾಗಲ್ವಾ? ಹೋಗಿ. ಅಯ್ಯೋ ಕಪ್ಪೆ ಬ್ರದರ್, ಯಾಕೆ ನಮ್ ಪ್ರಾಣ ತಿಂತಾ ಇದ್ಯಾ? ಆ ಕಡೆ ಹೋಗಪ್ಪ, ದಾರಿ ಬಿಡಪ್ಪ. ಅಯ್ಯೋ, ಹೋಗ ಕಡೆ. ಆಯ್ತು, ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಮುನ್ಸಮ್ಮಣ್ಣ, ನನ್ನ ಆರ್ಮಿ ಅಂಕಲ್ ಇಂದ ಕಾಪಾಡಿ ಮುನ್ಸಮ್ಮಣ್ಣ. ಒಂದೇ ದಿವಸಕ್ಕೆ ನಮ್ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಬಿಟ್ಟದೆ. ಇನ್ನು ಜಾಸ್ತಿ ದಿವಸ ಫೌಜಿ ಅಂಕಲ್ ಇಲ್ಲ ಇದ್ರೆ ಏನ್ ಮಾಡೋದು? ನೀವಿಬ್ರು ಚಿಂತೆ ಬಿಟ್ಬಿಡಿ. ನನಗೆ ಗೆಸ್ಟ್ ಇಂದ ಕೈ ತಳ್ಕೊಳ್ಳೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಇವತ್ ರಾತ್ರಿ ನಿಮ್ ಆರ್ಮಿ ಅಂಕಲ್ ನ ಕೊನೆ ರಾತ್ರಿ ಆಗಿರುತ್ತೆ, ತಿಳ್ಕೊಳ್ಳಿ. ನನ್ನ ಭೂತ, 20 ವರ್ಷದ ಹಳೆ ಭೂತ. ಅಂಕಲ್, ಭೂತ ಬಂದ್ಬಿಟ್ಟಿದೆ. ಜನರನ್ನ ಎದುರಿಸಲ್ಲ, 20 ವರ್ಷದ ಅನುಭವ ಇದೆ ಕಣ. ಭೂತ್ಗಳ, ನೀವೆಲ್ಲ ಹೆಂಗ್ ಒಳಗ್ ಬಂದ್ರಿ? ಕಿಟಕಿ ಬಾಗ್ಲೆಲ್ಲ ನಾವು ಒಳಗಡೆಯಿಂದ ಭದ್ರ ಮಾಡಿದ್ದೀವಲ್ಲ. ನಾವು ಭೂತಗಳು ಕಣಪ್ಪ, ಗೋಡೆ ಒಳಗಿಂದ ಹಂಗೆ ನುಸುಳ್ಕೊಂಡ್ ಬಂದ್ಬಿಡ್ತೀವಿ. ಈಗ ಹೋಗ್ಬೇಕಾದ್ರು ಗೋಡೆಯಿಂದಾನೆ ಹೋಗೋದು. ನಾನು ಬ್ರಿಟಿಷ್ ಕಾಲದ ಭೂತ. ಇಲ್ಲಿ ಬಂದ್ರೆ ಈ ಹೊಸಬ ಯಾರು? ನನಗ್ ನಮ್ ನಗರದಲ್ಲಿ ಹೊಸಬರು ಬರೋದು ನಿಜವಾಗ್ಲೂ ಇಡ್ಸೋದಿಲ್ಲ. ಕಳಿಸಿ ಆಚೆ ಕಡೆ, ನಂಗಿಷ್ಟ ಇಲ್ಲ, ಕಳ್ಸು. ಹೊಸಬನ್ನ ನಾನು ವಶ ಕೊಟ್ಬಿಡಿ. ಆರ್ಮಿ ಅಂಕಲ್, ನೀವು ಓಡಬಿಡಿ. ಈ ಬೂತ್ಗಳು ತುಂಬಾ ಡೇಂಜರಸ್ ಬೂತ್ಗಳು. ಇವು ನಮ್ ನಗರದಲ್ಲಿ ಯಾರೊಬ್ಬ ಹೊಸ ಮನುಷ್ಯನ ಇರೋದಕ್ಕೆ ಬಿಡೋದಿಲ್ಲ ಅಂಕಲ್. ಹೋಗ್ಬಿಡಿ ಪ್ಲೀಸ್. ಸೈನಿಕ ಯಾವತ್ತು ಓಡೋಗೋದಿಲ್ಲ, ಶತ್ರುಗಳನ್ನ ಓಡಿಸ್ತಾನೆ. ಆ 3 ಇರೋದು ಗುಟ್ಟು ನೋಡು. 1 2 3. ಬಾಸುಂಡೆ ಬರಂಗ್ ಹೊಡೆದ್ಬಿಟ್ನಲ್ಲಪ್ಪ.
ಮೋಟು ಪತ್ಲು 30 ಸೆಕೆಂಡಲ್ಲಿ ರೆಡಿಯಾಗಿ. ಅಂಕಲ್ ನೀರ್ ಬೇಕು ಅಂಕಲ್. ದೊಡ್ಡಣ್ಣ ಕಾಪಾಡು, ನನ್ನ ಆರ್ಮಿ ಅಂಕಲ್ ಇಂದ ಕಾಪಾಡು. ಹಲೋ ಕರ್ನಲ್ ಸಿಂಗ್, ವಾರ್ ಸ್ಟಾರ್ಟ್ ಆಗಿದೆ. ಬೇಗ ನೀವು ವಾಪಸ್ ಬಂದ್ಬಿಡಿ. ದಿಸ್ ಇಸ್ ಮೈ ಆರ್ಡರ್. ಓಕೆ, ಬೇಗ. ಓಕೆ ಸರ್, ನಾನು ಈಗಲೇ ಬರ್ತೀನಿ ಸರ್. ಸರ್, ನನ್ನ ಜೊತೆನಲ್ಲಿ ಇಬ್ರು ವೀರ ಯೋಧರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಅವ್ರ ಹೆಸರು ಮೋಟು ಪತ್ಲು. ಈಗ ತಾನೇ ವಾರ್ ಸ್ಟಾಪ್ ಆಗೋಯ್ತು ಅಂತ ಸುದ್ದಿ ಬಂದಿದೆ. ಈಗ ಬರೋ ಅವಶ್ಯಕತೆನೇ ಇಲ್ಲ. ಓಕೆ, ಇಟ್ಸ್ ಮೈ ಆರ್ಡರ್. ಓಕೆ, ಖಾಲಿ ಹೋಟೆಲ್ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡಪ್ಪ ಪ್ಲೀಸ್. ಐಡಿಯಾ. ಇವರು ಸರಿಯಾಗಿ ನಮ್ ದಾರಿಗೆ ಬರ್ಲಿಲ್ಲ ಅಂದ್ರೆ ನಾವೇ ಅವ್ರ ರೂಟ್ಗೆ ಹೋಗ್ಬಿಟ್ಟು ತಗಲಾಕ್ ಬಿಡ್ಬೇಕು. ಮೊಟು, ನೀನು ಶ್ರೀಮಂತ ಅಂಕಲ್ಗೆ ಮೊದ್ಲು ಇಲ್ಲಿಂದ ಹೋಗ್ ಕೇಳಪ್ಪ. ಅಕಸ್ಮಾತ್ ಅವ್ರ ಹತ್ರ ಇರೋ ದುಡ್ಡಿನ ಮೇಲೆ ಕಣ್ಣಾಕಿ ಯಾರು ಅವ್ರನ್ನ ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡತ್ತೀಯ? ಯೋಚನೆ ಮಾಡ್ಬಿಟ್ಟು. ನಾನು ನಾಳೆನೆ ಆ ಕೋಟ್ಯಾಧಿಪತಿ ಅಂಕಲ್ನ ವಾಪಸ್ ಕಳಿಸ್ಬಿಡ್ತೀನಿ. ಬಿಡೋ ಪತ್ಲು. ನಾಳೆ ಬೆಳಗ್ಗೆ ಮುಂಚೆ ಇವತ್ತು ರಾತ್ರಿ ಬಂದೇ ಬರುತ್ತೆ. ಜಾನ್ ದ ಡಾನ್ ಇವತ್ತು ರಾತ್ರಿ ಮೋಟು ಅಂಕಲ್ನ ಕಿಡ್ನಾಪ್ ಮಾಡ್ತಾನೆ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಮೋಟು ಅಂಕಲ್, ನನಗೊಂದು ವಿಷಯ ಹೇಳಿ. ನಿಮ್ ದುಡ್ಡನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ಹೇಳಿ. ಅದಕ್ಕೆ ಕ್ಲೂ ನಮಗೆ ಬೇಕೇ ಬೇಕು. ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಕವನ ಹೇಳಿಲ್ಲ ಕಣೋ, ಮೋಟು ಅಂಕಲ್ನ ಕಿಡ್ನಾಪ್ ಮಾಡ್ರೋ. ಬೇಗ ಎತ್ಕೊಂಡೋಗಿ. ಅಂಕಲ್, ಇವರು ತುಂಬಾನೇ ಡೇಂಜರಸ್ ಅಪರಾಧಿಗಳು. ನೀವು ಬೇಗ ಓಡೋಗ್ಬಿಡಿ. ಇನ್ಯಾವತ್ತೂ ಇಲ್ಲಿಗೆ ಬರ್ಬೇಡಿ ಅಂಕಲ್. ಓಡೋಗಿ ಇಲ್ಲಿಂದ. ನಾನು ಇವ್ರನ್ನ ಹಿಡಿತೀನಿ. ಓಡೋಗಿ ಬೇಗ. ವೀರ ಯೋಧ ಓಡೋಗೋದಿಲ್ಲ, ಶತ್ರುಗಳನ್ನ ಓಡಿಸ್ತಾನೆ. ವೀರ ಯೋಧ ಅಟ್ಯಾಕ್. ಏನೋ ಮೊಟು ಇದು? ನನ್ನ ಕಾಪಾಡಬೇಕು ಬಾಸ್ ಬಾಸ್. ಯಮ್ಮ, ಅಯ್ಯೋ, ಖಾಲಿ ಹೋಟೆಲ್ ತಲೆನೇ ಓಡೋದಿಲ್ಲ ಪತ್ಲು. ಬೇಗ ನೀನೇನಾದ್ರೂ ಯೋಚನೆ ಮಾಡೋ. ಇಲ್ಲ ಅಂತಂದ್ರೆ ನಾಳೆಯಿಂದ ಮತ್ತೆ ಎಕ್ಸರ್ಸೈಸ್ ಶುರು ಮಾಡ್ಬೇಕು ನಾವು. ನಂಕಲ್ ಆಗೋದಿಲ್ಲ ಕಣೋ. ಅಯ್ಯಯ್ಯೋ. ಐಡಿಯಾ. ಬಾಕ್ಸ್ರಣ್ಣ, ನಮ್ಮ ಮನೆ ಒಳಗೆ ಒಬ್ಬ ಕಳ್ಳ ಸೇರ್ಕೊಂಬಿಟ್ಟವನೆ. ನೀನು ಅವನಿಗೆ ಪಂಚ್ ಹೊಡೆದು ಓಡ್ಸೋಣ. ಆ ಕಳ್ಳನಿಗೆ ಎಷ್ಟು ಧೈರ್ಯ! ನನ್ನ ಪಕ್ಕದ ಮನೆಯವ್ರ ಹತ್ರ ಬಂದ್ಬಿಟ್ಟು ಕದಿಯಕ್ ಬಂದಿದ್ದಾನ. ಅವ್ನು ಸರಿಯಾಗಿ ಪಂಚ್ ಹೊಡೆದು ಕಳಿಸ್ತೀನಿ ನೋಡು. ಏಯ್, ಎಲ್ಲಿದ್ಯಾ? ಏಯ್ ಕಳ್ಳ, ಎಲ್ಲಿದ್ಯಾ? ಬರಲ್ಲ, ಎದ್ದಳ ಮೇಲೆ. ಕತ್ಲೆನಲ್ಲಿ ಒಬ್ಬರ ಮಗ ಒಬ್ರು ಗೊತ್ತಾಗೋದಿಲ್ಲ. ಫೌಜಿ ಅಂಕಲ್ ಅಂತ ಬಾಕ್ಸರ್ಗೂ ಗೊತ್ತಾಗಲ್ಲ. ಬಾಕ್ಸರ್ ಬೇಜಾನ್ ಪಂಚ್ ಹೊಡಿತಾನೆ. ಫೌಜಿ ಅಂಕಲ್ ಓಡಾಡ್ಬಿಡ್ತಾರೆ. ಹೆಂಗಿದೆ ಐಡಿಯಾ? ಏನಂತೆ ಮಟ? ಕಳ್ಳ, ನಾನ್ ನಿನ್ನ ಬಿಡಲ್ಲ. ನಿನ್ನ ಹೊಡೆದಾಕ್ಬಿಡ್ತೀನಿ. ನನ್ನ ಕೈ ಕಾಲು ಮುರಿದ್ಬಿಡ್ತೀನಿ. ಶತ್ರುಗಳನ್ನ ಎಷ್ಟು ಕಾಲ ಸಾಯಿಸಿದ್ದೀನಿ ಗೊತ್ತಾ? ನೀನ್ ಯಾವ ಲೆಕ್ಕನೋ? ನಿನ್ ಬಿಡಲ್ಲ, ಹೊಡೆದಾಕ್ಬಿಡ್ತೀನಿ. ಮನೆಗೆ ಬಂದು ಕೈ ಕಾಲು ಮುರಿದಾಕ್ಬಿಡ್ತೀನಿ. ನಾನು ಯಾರು ಗೊತ್ತಿರೋ, ನಾನು ಫೇಮಸ್ ಯೋಧ. ತುಂಬಾ ದಿವಸದ ನಂತರ ಒಳ್ಳೆ ಯುದ್ಧ ಮಾಡಿದೆ. ಫೌಜಿ ಅಂಕಲ್, ನೀವಿಲ್ಲೊಂದು ಮಾಡ್ತಾ ಇದ್ದೀರಾ? ನಾನು ಮೋಟು. ಚಿಕ್ಕ ವಯಸ್ಸಿನಲ್ಲಿ ನನ್ನ ಮೋಟು ಅಂತ ಕರಿತಾ ಇದ್ರಿ ನೀವು. ಜ್ಞಾಪಕ ಇದೆಯಾ? ಹಾಗಾದ್ರೆ ಇವರಿಬ್ರು ಯಾರು? ಇವರಿಬ್ರು ನಮ್ಮ ಮನೆ ಪಕ್ಕದ ಮನೆಯವರು, ಮೋಟು ಪತ್ಲು. ಏನೋ, ನಾನು ಗೊತ್ತಿಲ್ಲದೆ ಇವ್ರ ಮನೆಗೆ ಹೋದ್ರೆ ಇವ್ರು ನಮ್ಮಿಬ್ಬರಿಗೆ ಹೊಡೆದಾಟ ತಂದಿಟ್ಬಿಟ್ರಾ? ಎಷ್ಟು ಧೈರ್ಯನೋ ನಿಮ್ಗೆ? ನನಗೆ ಗೊತ್ತಿಲ್ದಂಗೆ ನಮ್ಮ ಅಂಕಲ್ಗೂ ನನಗೂ ಹೊಡೆದಾಟ ತಂದಿಟ್ಬಿಟ್ರಾ? ನಾನಿಬ್ಬರು ಸುಮ್ಮನೆ ಬಿಡಲ್ಲ. ಮೋಟು ಅಟ್ಯಾಕ್. ಅಯ್ಯೋ, ನಿನ್ಗಲ್ಲ ಕಣ ಹೇಳಿದ್ದು. ಬಾಕ್ಸರ್ ನನಗೆ ಜೀವದ ಮೇಲೆ ಆಸೆ ಇದ್ರೆ ಓಡಪ್ಪ ನೀನು.
ಮೋಟೋ ನೀನೇ ಅಲ್ವೇನ ಹೇಳಿದ್ದು ಇವ್ರು ನಮ್ಮ ಅಂಕಲು. ಅಯ್ಯೋ ಚಿಕ್ಕವನಿದ್ದಾಗ ನಮ್ಮನೆಗೂ ಆರ್ಮಿ ಅಂಕಲ್ ಬರ್ತಿದ್ರು ಕಣೋ. ನಾನು ಅವರೇ ಇವರು ಅನ್ಕೊಂಬಿಟ್ಟೆ. ಓಡೋ ಮಾತಾಡ್ದೆ, ಓಡೋ ಪತ್ಲೋ, ಓಡು ಓಡು. ಎಲ್ಲಿ ಓಡೋಗ್ತೀರ ನೀವು? ನನ್ನ ಕೈ ಅಯ್ಯಮ್ಮ. ತುಂಬಾ ದೊಡ್ಡದು. ಬರ್ತಾ ಇದ್ದಾನೆ, ಓಡು. ಇವತ್ತು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಪತ್ಲು.